ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನಿವತ್ತು ಈ ಹಸಿ ಹುಳ್ಳಿಕಾಯಿ, ಅದು ತಣ್ಣಿಕಾಯಿ, ಇದು ಹುಳ್ಳಿಕಾಯಲ್ಲಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಚಿಕ್ಕದ್ರಲ್ಲಿದ್ದಾಗ ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಒಂದೆರಡು ಸಲ ನೋಡಿದ್ದೆ ಅಷ್ಟೇ ನಾನು ಚಿಕ್ಕವಳಿದ್ದಾಗ. ಬಟ್ ಈ ಸಲ ನಾನು ಇದನ್ನು ಟ್ರೈ ಮಾಡಬೇಕು ಅಂತ ತೊಗೊಬಂದಿದ್ದೀನಿ. ಸಖತ್ತಾಗಿರುತ್ತೆ. ಚಿಕ್ಕದ್ರಲ್ಲಿ ತಿಂದಾಗಲೇ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಯಾವ ಥರ ಟೇಸ್ಟ್ ಆಗುತ್ತೆ, ಯಾವ ಥರ ಇದನ್ನು ಪ್ರಿಪೇರ್ ಮಾಡಬೇಕು ಅಂತ ಈ ಲಾಗ್ ಮಾಡ್ತಾಯಿದ್ದೀನಿ. ಅದ್ರ ಕಾಲು ನೋಡಿ, ಒಂದೇ ಹಿಡ್ದಿದ್ದು ಎಷ್ಟು ಇದಾಗಿದೆ. ಸೊ ಈ ಕಾಳನ್ನ ಹಿಡ್ಬಿಟ್ಟು ತೋರಿಸ್ತೀನಿ ರೀ ನಿಮಗೆ. ಬಟ್ ಸಾಂಬಾರಂತೂ ಸಕ್ಕತ್ತಾಗುತ್ತೆ, ನೀವು ಕೂಡ ಟ್ರೈ ಮಾಡಬಹುದು. ಇಷ್ಟು ಕಾಳಾಯಿತು, ಇಷ್ಟು ಕಾಯಿಗೆ ಆದರೆ ಹಿಡಿಯೋ ಅಷ್ಟರಲ್ಲಿ 1 ಅವರ್ ಆಗಿದೆ. ಸೊ ಹಸಿ ತಣ್ಣಿಕಾಯಿ ಅನ್ನೋದೇ ಬರುತ್ತೆ ಬಾಯಿಗೆ. ಹುರುಳಿಕಾಯಿ ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಅದಕ್ಕೆ ನಾನಿಲ್ಲಿ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಅರ್ಧ ಆಲೂಗಡ್ಡೆ ತೊಗೊಂಡಿದ್ದೀನಿ, 1 ಆನಿಯನ್ನು, 1 ಟೊಮೊಟೊ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದು, ಅದಕ್ಕೆ ಸಾಸಿವೆ ಮತ್ತು 1 ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ. ಬಟ್ ನಾನು ಅದರಲ್ಲಿ ಹಾಕೋದು ಅರ್ಧ ಅಷ್ಟೇ, ಫುಲ್ ಹಾಕೋಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಹುಣಸೆ ಹಣ್ಣನ್ನು ಆಲ್ರೆಡಿ ನೆನೆಸಿಟ್ಟಿದ್ದೆ. ಇದಕ್ಕೆ ನಾನು ಸಾಂಬಾರು ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ನೀಟಾಗಿ ಕಲಸಿದ್ರೆ ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಮಾಮೂಲಿ ಕುಕ್ಕರಲ್ಲಿ ಕುಗ್ಸಿದ್ರೇ ಬೇಗ ಕಾಳು ಬೇಯುತ್ತೆ ಅಂತೇಳ್ಬಿಟ್ಟು ನಾನು ಕುಕ್ಕರ್ ಇಟ್ಕೊಂಡೆ. ಪಾತ್ರೆಯಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಕುದಿಸಿ ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್. ಬಟ್ ನಾನು ಕುಕ್ಕರ್ ಇಟ್ಟೆ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಲ್ವ, ಬೆಂದಿಲ್ಲ ಅಂದರೆ ಅಂತ ಹೇಳಿ ಕುಕ್ಕರಲ್ಲೇ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸಾಸಿವೆ ಇಷ್ಟನ್ನು ಕೂಡ ನಾನು ಒಟ್ಟಿಗೆ ಹಾಕ್ತೀನಿ. ಮಿಕ್ಸ್ ಮಾಡ್ಕೊಂಡು ಈ ಥರ ಒಟ್ಟಿಗೆ ಹಾಕಿ, ಸೊ ಇದಾದಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಘಮ ಘಮ ಅಂತ ಇತ್ತು, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಅದಾದ ತಕ್ಷಣ ಸ್ವಲ್ಪ ಆನಿಯನ್ ಹಾಕಿ, ಸ್ವಲ್ಪ ಇಲ್ಲ 1 ಆನಿಯನ್ ಹಾಕಿ, ಇದನ್ನು ಸ್ವಲ್ಪ ಅಂದರೆ ಇದಕ್ಕೆ ರಾಜ್ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ, ಸಣ್ಣದು. ಅದನ್ನು ಕಟ್ ಮಾಡೋಕ್ಕಲ್ಲ, ಜಜ್ಜಿ ಹಾಕ್ತಾರೆ. ಟೊಮೊಟೊನೂ ಅಷ್ಟೇ ಕಟ್ ಮಾಡೋಕ್ಕಲ್ಲ, ಅದು ಉಂಡೆನೇ ಹಾಕ್ಬಿಟ್ಟು ಬೇಯಿಸ್ತಾರೆ ಅಷ್ಟೇ. ಬಟ್ ರಾಜ್ ಈರುಳ್ಳಿಗೆ ತುಂಬ ಟೇಸ್ಟ್ ಬರುತ್ತೆ ಇದು. ನಮ್ಮನೇಲಿ ರಾಜ್ ಈರುಳ್ಳಿ ಖಾಲಿ ಆಗಿತ್ತು. ಆ್ಯಂಡ್ ನಾನು ಊರಿಂದ ತಂದು ಇಟ್ಕೋತೀನಿ. ಇಲ್ಲೆಲ್ಲ ಆಲ್ಮೋಸ್ಟ್ ರಾಜ್ ಈರುಳ್ಳಿ ಸಿಗೋಲ್ಲ, ತುಂಬ ರೇರ್ ಸಿಗೋದು. ಅದಕ್ಕೆ ನಾನು ಊರಿಂದ ತಂದು ಇಟ್ಕೋತಿದ್ದೆ, ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು. ಈ ಥರ ಸ್ಲೈಸಾಗೆ ಹೊಡ್ದು ಮಾಡಿದ್ರೆ ಟೇಸ್ಟ್ ಇರುತ್ತೆ. ಸಣ್ಣದಾಗಿ ಹೊಡಿದ್ರೆ ಅಷ್ಟೊಂದು, ಅಂದರೆ ಕಾಳುಗಳ ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಈ ಆನಿಯನ್ನೇ ಹಾಕ್ತೆ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ವಾಯ್ಸ್ ಓವರು ವಿಡಿಯೋ ಮಾಡಾದ್ಮೇಲೆ ಕೊಡ್ತಾ ಇರೋದು. ಅಲ್ಲೇ ಕೊಡೋಣ ಅಂದರೆ ಅಕ್ಕಪಕ್ಕದ ಮನೇಲಿ TV ಸೌಂಡೇ ಜಾಸ್ತಿ. ನಾನು ಇವಾಗ ಅದು ಬಿಡಿಸಿದ್ನಲ್ಲ ಹುರುಳಿಕಾಯಿ, ಹಸಿ ಕಾಯಿನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು ನೀಟಾಗಿ. ಸೊ ನಾನು ವಾಯ್ಸ್ ಓವರ್ ಇವಾಗ ಕೊಡ್ತಾಯಿದ್ದೀನಿ, ಯಾಕೆಂದರೆ ಅಕ್ಕಪಕ್ಕದ ಮನೇಲಿ ಬರೀ TV ಸೌಂಡ್ಸೇ ಜಾಸ್ತಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಬ್ಯಾಂಗ್ಳೂರು, ಏನೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಆವಾಗಲೇ ಮಾಡಬೇಕಾದ್ರೆ ಹೇಳಿದರೆ ಮೈಂಡಿಗೆ ಚೆನ್ನಾಗಿ ಬರ್ತಿತ್ತು. ಇವಾಗ ವಿಡಿಯೋದಲ್ಲಿ ನೋಡ್ಕೊಂಡೇ ಇರಬೇಕಲ್ವ, ಸ್ವಲ್ಪ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಏನು ಮಾಡಿದೆ ಅನ್ಕೋತಾ ಇರ್ತೀನಿ. ಅಲ್ಲೇ ಆದರೆ ಆಗ್ತಿರ್ತೀನಲ್ವ, ಹೇಳ್ತಾ ಇರ್ತೀನಿ ನೋಡಿ. ಈ ಥರ ನೀಟಾಗಿ ಹುರ್ಕೋಬೇಕು ಸಾಲ್ಟ್ ಹಾಕ್ಕೊಂಡು. ಸೊ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಹುಣಸೆಹಣ್ಣು ನೆನೆಸಿಟ್ಟಿದ್ವಲ್ಲ, ಹುಣಸೆಹಣ್ಣು ಮತ್ತು ಸಾಂಬಾರು ಪೌಡರ್ನ ನಾನು ಮಿಕ್ಸ್ ಮಾಡಿಟ್ಟಿದ್ದೆ ನೀಟಾಗಿ. ಸೊ ಹುಣಸೆಹಣ್ಣು ರಸ ತೊಗೊಳ್ಳಿ, ಅದು ಹುಣಸೆಹಣ್ಣು ಕಿವುಚಾದ್ಮೇಲೆ ಆಚೆ ಹಾಕಿ, ಸೊ ಈ ಥರ ರಸ ತೊಗೊಂಡು ಮಿಕ್ಸ್ ಮಾಡಿ ಹುಡಿ ಹಾಕಿ. ಆ್ಯಕ್ಚುಲಿ ಇದು ಫಿಶ್ ಸಾಂಬಾರು ಮಾಡಿದ್ರೂ ಈ ಥರ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ನಾನು ಒಗ್ಗರಣೆಗೆ ಹಾಕ್ತೀನಿ. ಆ್ಯಕ್ಚುಲಿ ಇದು ಒಗ್ಗರಣೆಯಲ್ಲಿ ಆ ಕಾಳು ಸ್ವಲ್ಪ ಬೇಯಬೇಕು, 1 ಮಿನಿಟ್ ಆದ್ರೂ ಆ ಕಾಳು ಟೇಸ್ಟೆಲ್ಲ ಹಿಡಿಯುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಹಸಿ ಕಾಯಿ ಅಲ್ವಾ, ಸ್ವಲ್ಪ ಕಹಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆಲೇ ಬೇಯಿಸ್ಕೋಬೇಕು 1 ಮಿನಿಟ್.
ಸೊ ಇವಾಗ ಓಪನ್ ಮಾಡ್ತೀನಿ ನೋಡಿ. ಆದರೆ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿರಲ್ಲ, ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿದೆ, ಅದಕ್ಕೆ ಅದು ತಳ ಹಿಡಿದ್ಬಿಟ್ಟಿತ್ತು ಸ್ವಲ್ಪ. ಏನಿಲ್ಲ, ತಳ ಹಿಡ್ದಿದೆ ಅಂದರೆ ಅಷ್ಟೊಂದೇನು ಇಡ್ತಿರಲಿಲ್ಲ, ಸ್ವಲ್ಪ ಹಿಡ್ದಿತ್ತು ಅಷ್ಟೇ. ಅದು ನೀರು ಹಾಕಿದ್ಮೇಲೆ ವಿಸಲ್ ಕೂಗುತ್ತಲ್ಲ ಆವಾಗ ಸರಿ ಹೋಗುತ್ತೆ ಸಾಂಬಾರಿಗೆ. ಸೊ ಈ ಥರ ಆಯಿತು, ಘಮ ಘಮ ಅಂತ ಇತ್ತು. ಆ್ಯಕ್ಚುಲಿ ಅಲ್ಲಿ ಬಾಯಲ್ಲಿ ನೀರು ಬರೋ ಥರ ಆಗ್ತಾಯಿತ್ತು. ಹುಳಿ ಸಾಂಬಾರು ಬೇರೆ ಅಲ್ವಾ, ಅದಕ್ಕೆ ನಾನು ಮಿಕ್ಕಿದ್ದು ಹಾಕ್ತೆ. ನಿಮಗೆ ಬೇಕಂದರೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ಅನ್ನಕ್ಕಾದರೆ ತೆಳು ಇರಲಿ, ಮುದ್ದೆಗಾದರೆ ಗಟ್ಟಿಯಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ. ಸೊ ನಾನು ಇದಕ್ಕೆ ಅರ್ಧ ಆಲೂಗೆಡ್ಡೆ, ಅರ್ಧ ಮಾತ್ರ ಬದನೆಕಾಯಿ ತೊಗೊಂಡೆ. ಆಲೂಗೆಡ್ಡೆ ಸ್ವಲ್ಪ ಶೀತ ಈ ಟೈಮಲ್ಲಿ ಕೈ ಕಾಲು ಹಿಡ್ಕೊಳ್ಳುತ್ತೆ ಅಂದ್ಬಿಟ್ಟು ಒಂದು ಅರ್ಧ ತೊಗೊಂಡೆ ಅಷ್ಟೇ. ಸೊ ಇದನ್ನು ಹಾಕಿ ಮಿಕ್ಸ್ ಮಾಡಿ, ನೆಕ್ಸ್ಟು ನಾನಿಲ್ಲಿ ಟೊಮೊಟೊನ 2 ಭಾಗ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಕಟ್ ಮಾಡಿ ಒಗ್ಗರಣೆಗೆ ಹಾಕಿಲ್ಲ, ಈ ಥರ 2 ಭಾಗ ಮಾಡಿ ಹಾಕಿ. ಇವಾಗ ನಾನು ಸಾಲ್ಟ್ ಹಾಕಲ್ಲ, ಲಾಸ್ಟಲ್ಲಿ ಸಾಲ್ಟ್ ಹಾಕ್ತೀನಿ ಆ ಟೊಮೊಟೊ ತೆಗೆದು ರುಬ್ಬಿದ್ಮೇಲೆ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿ, ನೀರು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾಡೋಣ ಅಂತ ಹೋದೆ, ಅದು ನಾಳೆಗೂ ಉಳ್ಕೊಳ್ಳೋ ಥರ ಆಯಿತು. ನಾಳೆ ಮಧ್ಯಾಹ್ನ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಟ್ಕೊಂಡೆ. ಸೊ ಇವಾಗ ನಾನು ಕ್ಯಾಪ್ ಹಾಕ್ತೀನಿ. ಒಂದು 2 ವಿಸಲ್ ಆದರೆ ಸಾಕು, ಹಸಿದಲ್ವ ಬೇಗ ಬೇಯುತ್ತೆ, ಒಣ ಹುಳಿ ಕಾಳಲ್ವಲ್ಲ. ಸೊ ಇವಾಗ ಓಪನ್ ಮಾಡೋಣ. ಕುಕ್ಕರ್ ಆರಿತ್ತು, 2 ವಿಸಲ್ ಕೂಗಿಸ್ದೆ ಅಷ್ಟೇ. ಆಹಾ, ಎಷ್ಟು ಸಖತ್ತಾಗಿದೆ ನೋಡಿ, ಘಮ ಘಮ ಅಂತ ಇತ್ತು ಓಪನ್ ಮಾಡಿದ ತಕ್ಷಣ. ಸಿಗಾಬಿಟ್ಟೆ ಸಖತ್ತಾಗಿತ್ತು. ನಮ್ಮನೇಲಿ ಸ್ವಲ್ಪ ಸಾಂಬಾರು ಪೌಡರ್ ನಮ್ಮ ಅತ್ತೆ ಖಾರ ಮಾಡಿಬಿಟ್ಟಿದ್ರು, ಬಟ್ ನಾನೇ ಖಾರ ತಿಂತೀನಿ. ಇಲ್ಲಿ ನಮ್ಮ ಅಕ್ಕ, ನಮ್ಮ ಬಾಬಾ ಅವ್ರು ಯಾರು ಖಾರ ತಿನ್ನಲ್ಲ. ನಮ್ಮ ಮನೆಯವರು ಸ್ವಲ್ಪ ತಿಂತಾರಷ್ಟೇ, ಜಾಸ್ತಿ ಅವರು ತಿನ್ನಲ್ಲ. ಸೊ ನಾನು ಇವಾಗ ಈ ಟೊಮೊಟೊ ತೊಗೊಂಡು, ಯಾವಾಗಲೂ ಅಷ್ಟೇ ತೆಳು ಇದ್ದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರು. ಅದಕ್ಕೆ ನಾನು ಒಗ್ಗರಣೆ ಮಾಡಬೇಕಾದ್ರೆ ಹಾಕಲ್ಲ ಟೊಮೊಟೊನ, ಈ ಥರ ತೊಗೊಂಡು ಲಾಸ್ಟಲ್ಲಿ ರುಬ್ಬಿಟ್ಟು ಟೇಸ್ಟ್ ಕೊಡುತ್ತೆ ಅಂತ. ಸೊ ಗಟ್ಟಿ ಇದ್ದರೆ ಏನೋ ಬರೀ ಇದನ್ನೇ ಹಾಕಿ ಸ್ವಲ್ಪ ಇದಕ್ಕೂ ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ. ಸಾಂಬಾರು ಗಟ್ಟಿ ಇಲ್ಲ ಅಂದರೆ ಸ್ವಲ್ಪ ತೆಳು ಬೇಕಲ್ಲ, ನಾನು ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ, ನಮಗೆ ಎಷ್ಟು ಬೇಕು ಸಾಂಬಾರು ಅಷ್ಟೇ ಇಟ್ಕೊಳ್ಳೋದಷ್ಟೇ. ಇನ್ಯಾವುದು ಹುಳಿ ಎಲ್ಲ ಏನು ಬಿಡಲ್ಲ ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಹಾಕಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುದಿಸಿದ್ರೆ ಸಾಕು. ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಸಾಕು, ಸಾಂಬಾರು ಸಖತ್ತಾಗಾಯಿತು ಮಾತ್ರ. ಇವಾಗ ನಾನು ಸಾಲ್ಟ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಸಾಲ್ಟ್ ಹಾಕ್ತೀನಿ. ಮೊದಲೇ ಸಾಲ್ಟ್ ಹಾಕಿರೋದು ತಳ ಹಿಡ್ದಿರುತ್ತೆ, ಸ್ವಲ್ಪ ಉಪ್ಪು ಹಾಕ್ಬಿಡುತ್ತಲ್ಲ, ಅದಕ್ಕೆ ನಾನು ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಇವಾಗ ಸಾಲ್ಟ್ ಹಾಕಿ ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು, ಸಕ್ಕತ್ತಾಗಿರುತ್ತೆ ಸಾಂಬಾರಂತೂ. ನಮ್ಮ ಮನೆಯವ್ರು ಇದೇ ಫಸ್ಟ್ ಟೈಮ್ ತಿಂತಿರೋದು ಪಾಪ. ನಾನು ತಿಂದಿದ್ದೀನಿ, 1-2 ಸಲ ತಿಂದಿದ್ದೀನಿ. ಆದರೆ ಇದನ್ನು ಬಿಡ್ಸೋಕ್ಕೆ ಸ್ವಲ್ಪ ಟೈಮ್ ಎಳೆಯುತ್ತೆ ಕಾಳು, ಅದಕ್ಕೆ ಆಲ್ಮೋಸ್ಟ್ ಯಾರೂ ಮಾಡಲ್ಲ ಇದನ್ನು. ನಾನೇ ಟೇಸ್ಟ್ ನೋಡ್ತಾಯಿದ್ದೀನಿ ಮೊದಲು. ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ. ಹುಳಿ ಖಾರ 2 ಮಿಕ್ಸ್ ಇತ್ತಲ್ಲ, ಸೂಪರಾಗಿತ್ತು. ಸೊ ನೈಟು ಅದ್ರದ್ದು ರಿವ್ಯೂ ಕೇಳಿ. ಸಾಂಬಾರು ಹುಳಿಕಾಳು, ಹಸಿ ಹುಳಿಕಾಳು ಹುಳಿ ಸಾಂಬಾರು ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ. ಮುದ್ದೆಗಿನ್ನ ಚೆನ್ನಾಗಿದೆ, ಬಟ್ ನಾನು ರೈಸ್ ತಿಂತಾಯಿದ್ದೀನಿ. ಮುದ್ದೆ ತಿಂತೀನಿ, ಆದರೆ ಇವತ್ತು ಯಾಕೋ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿತ್ತು, ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಅದಕ್ಕೆ ರೈಸ್ ತಿಂತಾಯಿದ್ದೀನಿ. ಸಾಕತ್ತ ಬಂದಿದೆ, ಒಂದು ಸಲ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲ ಹಸಿ ಅವರೆಕಾಳು, ಹಸಿ ತೊಗರಿಕಾಳು ಕಾಯಿ, ಮತ್ತು ಇನ್ನೊಂದು ಯಾವುದಮ್ಮ ಅದು ತೊಗರಿಕಾಯಿ, ಅಳಸಂದೆ ಕಾಳು, ಇದನ್ನೆಲ್ಲ ಮಾಡ್ತೀರಾ. ಬಟ್ ಹಸಿ ಹುಳ್ಳಿ ಕಾಳಲ್ಲಿ ಯಾರು ಮಾಡಿರಲ್ಲ, ಒಂದು ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇವಾಗ ಹುಳ್ಳಿದು ಎಲ್ಲ ಏನೋ ರೋಡಿಗೆ ಹಾಕಿ ಆಲ್ರೆಡಿ ಒಣಗಿಸ್ತಾ ಇದ್ದಾರೆ. ನೆಕ್ಸ್ಟು ಹುಳಿ ಚೆಲ್ದಾಗ ಟ್ರೈ ಮಾಡಿ. ಸಕ್ಕತ್ತಾಗಿದೆ ಹುಳಿ ಸಾಂಬಾರು. ಪುಡ ಹೇಗಿದೆ? ಸೂಪರ್. ಬಾಯ್. ಈ ಲಾಗ್ ಇದೆ, ಇವತ್ತಿನ ಲಾಗ್ನ ಏನು ಮಾಡ್ತಿದ್ದೀನಿ. ಇನ್ನು ಶಾಪಿಂಗ್ ಎಲ್ಲ ಮಾಡೋದು, ಫೋನು ಸ್ವಲ್ಪ ಲಾಗೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಈ ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನನ್ನ ಚಾನಲ್ ನಿಮಗೆಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.